ಅಟ್ಲೀಸ್ಟ್ ಶೋ ಸಮ್ ಲವ್ ಟು ಮೈ ಬ್ಲಾಗ್ಸ್ ಗೈಸ್. ಟು ಕ್ಲೀನ್ ಮೈ ರೂಮ್, ಯಾಕೆಂದರೆ ವರಮಹಾಲಕ್ಷ್ಮಿ ನಾಡಿದ್ದಿದೆ, ಇವೆಲ್ಲ ಕ್ಲೀನ್ ಮಾಡಬೇಕು. ನನಗೆ ಕ್ರಿಸ್ಪಿಯಾಗಿ ಒಂಥರ ವೆಜಿಟೇರಿಯನ್ ಇರೋದು ಇದು ಆಲ್ಟರ್ನೇಟಿವ್ ಆಗಿ ಮಶ್ರೂಮಲ್ಲಿ ಮಾಡ್ಕೋಬೋದು. ಮೇ ಬಿ ಆ ಮಶ್ರೂಮು ಇಲ್ಲಾಂದರೆ ಡ್ರಮ್ ಸ್ಟಿಕ್ಕಲ್ಲಿ ಈ ರೆಸಿಪಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನೇ ಫುಲ್ಲು ಲಂಚ್ ಪ್ರಿಪೇರ್ ಮಾಡಿದ್ದೀನಿ. ಅನ್ನ, ಮಟನ್ ಸಾರು, ಇಲ್ಲಿ ಸ್ವಲ್ಪ ಸೌತೆಕಾಯಿ, ಇಲ್ಲಿ ಸ್ವಲ್ಪ ಈರುಳ್ಳಿ. ಅದಕ್ಕೆ ಲೋ ಬ್ಯಾಟ್ರಿ ಆಗಿದೆ, ವೈಫೈಯೂ ಇಲ್ಲ, ಏನೂ ಇಲ್ಲ. ಒಂಥರ ಬ್ಯಾಕ್ ಟು ಓಲ್ಡ್ ಡೇಸ್ ಆಗೋಗ್ಬಿಟ್ಟಿದೆ ನಮ್ದು ಇವಾಗ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿದೆ. ಇವತ್ತು ನಾಳೆ ಎಲ್ಲ ಮಾಡ್ತೀನಿ ಏನೋ ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಇವತ್ತಿನ ಟಾಸ್ಕ್ ಏನು ಅಂತ ಅಂದರೆ ಮಟನ್ ಚಾಪ್ಸ್ ಮಾಡಬೇಕು. ಮಟನ್ ಚಾಪ್ಸ್ ಮಾಡೋಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಕರೆಂಟ್ ಇಲ್ಲ. ಎಣ್ಣೆ ಹಚ್ಕೊಂಡು ಕುಂತಿದ್ದೀನಿ, ಸ್ನಾನ ಮಾಡೋಕ್ಕೂ ಕರೆಂಟ್ ಇಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ, 12 ಗಂಟೆ ಆಗ್ತಾಯಿದೆ. ಸೊ ನೋಡೋಣ ಏನು ಮಾಡಬೇಕು ಅಂತ ಎಲ್ಲ. ಸೊ ಬನ್ನಿ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಓನ್ಲಿ ವೇ ಮಸಾಲೆ ರುಬ್ಕೊಳ್ಳೋಕೆ ಇವಾಗ ಇಲ್ಲ, ಬಂದಿಲ್ಲ. ಈಗ ಹಂಗೆ ರುಬ್ಕೋಬೇಕು. ಲೈಟೆಲ್ಲ ಆಫ್ ಮಾಡಿ, ಎಲ್ಲ ಕಡೆ ಲೈಟ್ ಆಫ್ ಮಾಡಿದ್ದೀನಿ. UPS ಅಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ಮೆ. ನೋಡೋಣ, ರುಬ್ಕೊಳ್ಳೋಣ. ಈಗ ಅಲ್ಲಿ ಕರೆಂಟ್ ಹೋಗಿದೆ, ಇಲ್ಲೂ UPS ಇದೆ, ಲೈಟೆಲ್ಲ ಆಫ್ ಮಾಡಿದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ. ಚಾಪ್ಸಿಗೆ ನಾವು ಹಾಕೊಂಡಿರೋದು ಕೊತ್ತಂಬರಿ, ಧನಿಯಾ ಪುಡಿ, ಖಾರ ಪುಡಿ, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ. ಇನ್ನೇನು ಹಾಕಿದೆಯಾ ನಮ್ಮಮ್ಮ? ಇಲ್ಲ, ಇಷ್ಟು ಹಾಕಿದೆ. ಇಷ್ಟನ್ನ ಮಸಾಲೆಗೆ ರುಬ್ಕೊತೀವಿ. ಗೊಜ್ಜು ಥರ ಬೇಕು ಅಂದರೆ ಟೊಮೆಟೊ ಹಾಕ್ತದೆ, ಇಲ್ಲ ಅಂದರೆ ಗೊಜ್ಜು ಥರ ಏನು ಬೇಡ ಅಂತ ಅಂದರೆ ನಾರ್ಮಲ್ ಸೆಮಿ ಗ್ರೇವಿ ಥರ, ಅಂದರೆ ಡ್ರೈ ಥರ ಅಂತ ಅಂದರೆ ಇಷ್ಟೇ. ಸೊ ಇವಾಗ ಇದನ್ನು ರುಬ್ಕೋಬೇಕು. ಯೂಶ್ವಲಿ ನಮ್ಮಮ್ಮನೇ ಪ್ರತಿ ಸತಿ ಇಟ್ಟು ಹೋಗೋದು. ಯಾಕೋ ಇವತ್ತು ಆಮೇಲೆ ನೀನು ಮಾಡಬೇಕಾದ್ರೆ ರುಬ್ಕೋ ಅಂತ ಅಂದು, ಸರಿ ಆಯಿತು ನಾನೇ ರುಬ್ಬಿಟ್ಟು ಮಾಡ್ತೀನಿ ಅಂತೆಲ್ಲ ಅಂದೆ. ನೋಡ್ರಿ ಹೀಗಾಗಿದೆ ಕತೆ. ಅಟ್ಲೀಸ್ಟ್ ಆವಾಗಲೇ ರುಬ್ಬಿಟ್ಟಿದೆ, ಇಷ್ಟೊತ್ತಿಗಾಗಲೇ ಮಟನ್ ಚಾಪ್ಸೇ ಆಗೋಗ್ಬಿಟ್ಟಿದೆ ಅದು. ಸೊ ಬನ್ನಿ ಗೈಸ್, ಬೇಕಾದ್ರೆ ರುಬ್ಬೋಣ. ಓಕೆ ಗೈಸ್, ಬನ್ನಿ ಮಸಾಲೆ ರುಬ್ಕೊಂಡಿದ್ದೀನಿ. ಈಗ ಇಷ್ಟ ಆಗಿದೆ, ಸಾಕು ಅನಿಸುತ್ತೆ. ಅಲ್ಲಿದೆ ಮಟನ್ನು. ಬನ್ನಿ ಮಟನ್ ಚಾಪ್ಸ್ ಮಾಡೋಣ. ಒಗ್ಗರಣೆಗೆ ನೀರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೆ. ಎಲ್ಲೋಯ್ತು? ಇಲ್ಲೇ ಐತೆ ಸದ್ಯ. ಇಲ್ಲಿತ್ತು ಅಂತ ಅಂದ್ಕೊಂಡೆ. ಇವಾಗ ಇನ್ನೊಂದೇನು ಅಂತಂದರೆ ಮಸಾಲೆಯಲ್ಲಿ ಶುಂಠಿ ಆಯಿತು, ಚಕ್ಕೆ ಲವಂಗನೂ ಹಾಕಿದೆ. ನಾನು ಅದು ಮತ್ತೋದೆ ಹೇಳೋದು ಕಾಣಿಸ್ಲಿಲ್ಲ, ಹೇಳಿದ್ನೋ ಏನೋ ಗೊತ್ತಿಲ್ಲ. ಸೊ ಚಕ್ಕೆ ಲವಂಗನೂ ಇದೆ. ನನ್ನ ರೆಸಿಪಿ ಮಟನ್ ಚಾಪ್ಸ್ ರೆಸಿಪಿ ಅಂತಲೇ ಒಂದು ಬ್ಲಾಗ್ ಸಪ್ರೇಟಾಗಿದೆ, ಬೇಕಾದ್ರೆ ಅದು ನೋಡಿ ಮಟನ್ ಚಾಪ್ಸ್ ರೆಸಿಪಿ ಬೇಕು ಅಂತಂದರೆ. ನಾನು ಇವಾಗೇನು ಜಾಸ್ತಿ ತೋರ್ಸೋಕೆ ಹೋಗಲ್ಲ. ಆ್ಯಂಡ್ ವೆಜಿಟೇರಿಯನ್ ಇರೋದು ಇದು ಆಲ್ಟರ್ನೇಟಿವ್ ಆಗಿ ಮಶ್ರೂಮಲ್ಲಿ ಮಾಡ್ಕೋಬೋದು. ಮೇ ಬಿ ಆ ಮಶ್ರೂಮು ಇಲ್ಲಾಂದರೆ ಡ್ರಮ್ ಸ್ಟಿಕ್ಕಲ್ಲಿ ಈ ರೆಸಿಪಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಮಟನ್ ಹಾಕಿದ್ದೀನಿ. ಮಟನ್ನು ಇವಾಗ ನೀರೆಲ್ಲ ನೀಟಾಗಿ ಬಿಟ್ಕೊಳ್ಳಿ, ಇದಾಗಲಿ. ಅದಾದಮೇಲೆ ಮಸಾಲೆ ಹಾಕ್ತೀನಿ. ಉಪ್ಪು ಹಾಕಿದ್ದೀನಿ. ಉಪ್ಪು ನಾನು ನಾನು ಹೆಂಗೆ ಅಂದರೆ ಉಪ್ಪು ಇಷ್ಟು ಸ್ಪೂನ್ ಅಂತಲ್ಲ, ನಂಗೆ ಒಂಥರ ಕೈ ಹೇಳ್ತೀನಿ ಅಂತಲ್ಲ ಅದು. ಸೊ ಬನ್ನಿ ಗೈಸ್, ಇದಾದಮೇಲೆ ಮಟನ್ ಅದು ನೀರು ಬಿಟ್ಕೊಳ್ಳಿ, ಆಮೇಲೆ ಸಿಗ್ತೀನಿ. ಸೊ ಗೈಸ್, ಗ್ಯಾಪಲ್ಲಿ ಅನ್ನಕ್ಕೂ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೀರು ಸೀಕೊಂಡಿದೆ, ಮಸಾಲೆ ಹಾಕೋಣ ಇವಾಗ. ಸೊ ಇವಾಗ ಮಸಾಲೆ ಹಾಕಿದ್ದೀನಿ, ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ. ಬಿಕಾಸ್ ಸ್ವಲ್ಪ ನಮ್ಮಮ್ಮ ಸಾರೇನು ಮಾಡಿಲ್ಲ, ಅನ್ನದ ಜೊತೆ ಇದನ್ನೇ ತಿನ್ನೋದು. ಗೊಜ್ಜು ಜಾಸ್ತಿ ಗೊಜ್ಜು ಮಾಡ್ತಿಲ್ಲ, ಲೈಕ್ ಸ್ವಲ್ಪ ಇಬ್ಬರಿಗೆ ಅಲ್ವಾ ಸಾಕು ಅಂತ ಅನಿಸ್ತು. ಸೊ ಈಗ ಸ್ವಲ್ಪ ಕುದಿಯಕ್ಕೆ ಬರಲಿ, ಇದನ್ನು ಮುಚ್ತೀನಿ. ಐ ಮೀನ್ ಕುಕ್ಕರ್ನ ಮುಚ್ತೀನಿ. ಸೊ ನಮ್ಮ ಮಟನ್ ಚಾಪ್ಸ್ ರೆಡಿಯಾಗಿದೆ. 5 ವಿಷಲ್ ಕೂಗಿಸಿದ್ದೀನಿ, ಜಾಸ್ತಿ ಗೊಜ್ಜಾಗಿಲ್ಲ. ಐ ಥಿಂಕ್ ಅನ್ನಕ್ಕೆ ಏನಾರ ಮಾಡ್ಕೋಬೇಕು. ಆ್ಯಂಡ್ ಚರ್ಬಿನೂ ಸ್ವಲ್ಪ ಇತ್ತು, ಅದಕ್ಕೆ ಸ್ವಲ್ಪ ಚರ್ಬಿ ಇದೆ. ಬಟ್ ಮಟನ್ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ ನೋಡಬೇಕು. ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದ್ಸಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಗೊಜ್ಜು ಬೇಕು, ಲೈಕ್ ಇಲ್ಲಾಂದರೆ ಬೇರೆ ಏನಾದ್ರು ಸಾರು ಮಾಡ್ಕೋಬೇಕಿತ್ತು. ಆಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಇದೆ. ನಾನು ಮುಂಚೆನೇ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದೆ, ಬಿಕಾಸ್ ಒಂದು ಸತಿ ಏನಾಗೋಗ್ಬಿಟ್ಟು ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದೆ, ಅದು ತುಂಬ ಉಪ್ಪಾಗಿತ್ತು. ಅದಕ್ಕೆ ಸ್ವಲ್ಪ ಹಾಕಿ ಇದು ಮಾಡಿದೆ. ಇವಾಗ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಬಿಟ್ಟಿದ್ದೀನಿ, ನೋಡೋಣ. ಸೊ ನಾನು ಮಾಡಿದ ಅಡುಗೆ, ವಾವ್ ಗೈಸ್, ಇವತ್ತು ನಾನೇ ಫುಲ್ಲು ಲಂಚ್ ಪ್ರಿಪೇರ್ ಮಾಡಿದ್ದೀನಿ. ಅನ್ನ, ಮಟನ್ ಸಾರು, ಇಲ್ಲಿ ಸ್ವಲ್ಪ ಸೌತೆಕಾಯಿ, ಇಲ್ಲಿ ಸ್ವಲ್ಪ ಈರುಳ್ಳಿ. ಪರ್ಫೆಕ್ಟ್ ಒಂದು ನಾನ್ ವೆಜ್ ಊಟ ಮಧ್ಯಾಹ್ನ.
ಸೊ ಇವಾಗ ತಿಂದಾದ್ಮೇಲೆ ಸ್ನಾನ ಮಾಡೋಣ ಗೈಸ್. ಕರೆಂಟೇ ಬಂದೇ ಇಲ್ಲ. ಏನು ಮಾಡ್ಬೇಕು ಗೊತ್ತಾಗ್ತಿದೆ. ಸ್ನಾನ ಹೆಂಗೆ ಮಾಡ್ಕೊಳ್ಳೋದಂಗೆ ಆಗಿದೆ. ಇವಾಗ ತಪ್ಪಲಿಲಿ ನೀರು ಕಾಯಿಸ್ಕೊಂಬಿಟ್ಟು ಸ್ನಾನ ಮಾಡಬೇಕಾಗುತ್ತೆ ಇವಾಗ ನಾನು. ಫೈನಲಿ ತಲೆ ಸ್ನಾನ ಮಾಡ್ಕೊಂಡೆ. ನೀರು ಕಾಯಿಸ್ಕೊಂಡು ಅವತಾರದಲ್ಲಿ ನೀಟಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಊಟನೂ ಆಲ್ರೆಡಿ ಆಗಿದೆ. ನಮ್ಮ ಮೇದಿನಿ ಅವರು ಸಂಜೆ ಬರ್ತೀನಿ ಸಯ್ಯಾದ ಮೂವಿಗೆ ಹೋಗೋಣ ಅಂತ ಅಂದರು. ಜೋಸ್ನೂ ಆಲ್ರೆಡಿ ಬೆಂಗಳೂರಿಂದ ಬರ್ತಿದ್ದಾಳೆ, ಅವಳು ಬರ್ತೀನಿ ಅಂತ ಅಂದರು. ಸೊ ಸಂಜೆ ಪ್ಲ್ಯಾನ್ ಸಯ್ಯಾದ ಮೂವಿ. ಅವಳು ರಸಿಕೆರೆಯಿಂದ ಬರ್ತಾಳೆ ಮೇದಿನಿ. ಇವಾಗ ಹಾರ್ಡೆಸ್ಟ್ ಟಾಸ್ಕ್ ಏನು ಅಂದರೆ ತಲೆ ಒಣಸ್ಕೊಳ್ಳೋದು. ಈ ವೆದರಲ್ಲಿ ಹೇರ್ ಡ್ರೈಯರ್ ಯೂಸ್ ಮಾಡೋಕ್ಕೆ ಕರೆಂಟ್ ಇಲ್ಲ, ಈಚೆ ಬಿಸಿಲಿಲ್ಲ, ಮೋಡ ಆಗಿದೆ. ನನಗೆ ಜಾಸ್ತಿ ತಲೆ ಒದ್ದೆ ಹಂಗೆ ಬಿಟ್ಟರೆ ತಲೆನೋವುತ್ತೆ. ಆಲ್ರೆಡಿ ತಲೆನೋವಿತ್ತು, ಈಗ ಏನಾಗುತ್ತೋ ಗೊತ್ತಿಲ್ಲ, ತಲೆ ಕೆಟ್ಟು ಹೋಗ್ಬಿಟ್ಟಿದೆ ನನಗೊಂದು. ಗೈಸ್, ನಮ್ಮ ಮನೇಲಿ ಕ್ಯಾಂಡಲ್ ಹಚ್ಚೆ ಎಷ್ಟು ವರ್ಷ ಆಗೋಗ್ಬಿಟ್ಟಿತ್ತು ಕರೆಂಟ್ ಇಲ್ದಲೆ. ಈವನ್ UPS ಕೂಡ ಲೋ ಬ್ಯಾಟ್ರಿ ಆಗಿದೆ. ಯೂಶ್ವಲಿ ಆಗಲ್ಲ, ಹೇಗಾಗಿದೆ ಗೊತ್ತಿಲ್ಲ. ಮೇ ಬಿ ನಿನ್ನೆ ನೈಟ್ ಕೂಡ ಎಲ್ಲ ಫುಲ್ ಕರೆಂಟ್ ಇರಲಿಲ್ಲ ಅನಿಸುತ್ತೆ. UPS ಚೆನ್ನಾಗಿ ಓಡಿದೆ ನಿನ್ನೆನೂ ಎಲ್ಲ. ಅದಕ್ಕೆ ಲೋ ಬ್ಯಾಟ್ರಿ ಆಗಿದೆ. ವೈಫೈಯೂ ಇಲ್ಲ, ಏನೂ ಇಲ್ಲ. ಒಂಥರ ಬ್ಯಾಕ್ ಟು ಓಲ್ಡ್ ಡೇಸ್ ಆಗೋಗ್ಬಿಟ್ಟಿದೆ ನಮ್ದು ಇವಾಗ. ಕರೆಂಟ್ ಇಲ್ಲ ಅಂತ. ಕರೆಂಟ್ ಇಲ್ದಲೆ 5 ಗಂಟೆ ಕರೆಂಟ್ ಕೊಡ್ತದೆ ಅಂತ ಪೇಪರಲ್ಲಿ ಕೊಟ್ಟಿದ್ದಾರೆ. 5:15 ಆಗಿದೆ, ಇನ್ನೂ ಕರೆಂಟ್ ಬಂದಿಲ್ಲ. ಓಕೆ ಗೈಸ್, ಇವಾಗ ಹೊರಟಿದ್ದೀವಿ ಸಯ್ಯಾದ ಮೂವಿಗೆ. ನಮ್ಮ ಅರಸೀಕೆರೆಯಿಂದ ಹೊರಟಿರೋದೆ ಅವರು 1/4 ಗಂಟೆ ಆಗಿದೆ ಅಂತೆ. ಈಗೊಂದು 5-10 ನಿಮಿಷದಾಗ ಫೋನ್ ಮಾಡಿದಾಗ 10 ನಿಮಿಷ ಆಯಿತು ಅಂತ ಅಂದು 6 o'clock ಕರೆಕ್ಟಾಗಿ ರೀಚ್ ಆಗ್ತೀವಿ ಅಂತ ಅಂದು. ಸೊ ಇವಾಗ ಓಡ್ತಾ ಇದ್ದೀವಿ. ಮೋಡ ಬೇರೆ ಆಗಿದೆ. ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ಮಳೆ ಬಂದಿಲ್ಲ ಅಂದರೆ ಸಾಕು, ವಾಪಸ್ ಬರಬೇಕಾದ್ರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ. ರೀಚ್ ಆಗಿದ್ದೀವಿ. ಫಿಲಮ್ ಸ್ಟಾರ್ಟ್ ಆಗಿದೆ. ಟಿಕೆಟ್ ತೊಗೊತಾ ಇದ್ದೀವಿ. ಇವಾಗ ಜೋಸ್ನ ಫಿಲ್ಮ್ ಮಾಡ್ತಾಳೆ, ಅವ್ರು ಇನ್ನೂ ಬಂದೇ ಇಲ್ಲ. ಸೊ ಲೆಟ್ಸ್ ಗೋ. ನಾನೇನೋ ನೋಡಿದ್ದೀನಿ ಮೂವಿ ಸ್ಟಾರ್ಟಿಂಗಲ್ಲೇ. ಸೊ ಈಗ ಇವತ್ತು ನೆಕ್ಸ್ಟ್ ಮಾರ್ನಿಂಗ್. ಸೊ ನಿನ್ನೆ ಮೂವಿ ನೋಡ್ಕೊಂಡು ಬಂದು ಏನು ವ್ಲಾಗ್ ಮಾಡಲಿಲ್ಲ. ಮಳೆ ಬೇರೆ ಬರ್ತಿತ್ತು. ಮೂವಿ ಮುಗಿದ್ಮೇಲೆ ಬಂದು ಊಟ ಮಾಡಿ ಮಲ್ಕೊಂಡಿದ್ದಾಯಿತು. ಸೊ ಇವತ್ತು ನೆಕ್ಸ್ಟ್ ಮಾರ್ನಿಂಗ್. ಆ್ಯಂಡ್ ಇವತ್ತು ಏನೇನು ಮಾಡ್ತೀನಿ ಅಂತ ನೋಡೋಣ. ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್. ತುಂಬ 2 months ಆಗಿತ್ತು ನಾನು ವರ್ಕೌಟ್ ಮಾಡೋಕ್ಕೆ ನಿಲ್ಲಿಸಿ. ಬಿಕಾಸ್ ಲಿಗಮೆಂಟ್ ಏದಾಗಿತ್ತು, ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಹೊಟ್ಟೆದೆಲ್ಲ ಲಿಗಮೆಂಟ್ ಇದ್ದು ಕಾಲು ನೋವು ಬರೋದು, ವರ್ಕೌಟ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಮಾಡಿರಲಿಲ್ಲ. ಆ್ಯಂಡ್ ಜುಲೈಯಿಂದ ಮಾಡೋಣ ಅಂದ್ಕೊಂಡಿದ್ದೆ. ಜುಲೈಯಲ್ಲಿ ಬರೀ ಬೆಂಗಳೂರಿಗೆ ಹೋಗಿ ಬರೋದೇ ಒಂದು 3 ಸತಿ ಆಗೋಗ್ಬಿಟ್ಟಿತ್ತು. ನೀಟಾಗೆ ಆಗ್ತಿರ್ಲಿಲ್ಲ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ಫುಲಿ ನೀಟಾಗಿ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಜಸ್ಟ್ ವರ್ಕೌಟ್ ಆಗಿದೆ. ಇವತ್ತು ಬೆಳಗ್ಗೆ ತಿಂಡಿ ರೊಟ್ಟಿ, ಬಳಿಯೋ ರೊಟ್ಟಿ ಆ್ಯಂಡ್ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಪಲ್ಯ, ಸೀಮೆ ಬದನೆಕಾಯಿ ಪಲ್ಯ. ಸೊ ರೊಟ್ಟಿ ನಮ್ಮಮ್ಮ ಬೆಳಗ್ಗೆನೇ ಹಾಕಿಟ್ಟಿರ್ತಾರೆ, ಅದು ಮೆತ್ಕಾಗಿ ಹೋಗ್ಬಿಟ್ಟಿರುತ್ತೆ. ನನಗೆ ಕ್ರಿಸ್ಪಿಯಾಗಿ ಒಂಥರ ಬಿಸಿ ಅನ್ನೋದಕ್ಕಿಂತ ಕ್ರಿಸ್ಪಿಯಾಗಿ ಬೇಕು. ಸೊ ಅದಕ್ಕೆ ಬಿಸಿ ಮಾಡಿ ಇಟ್ಟರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಬಿಸಿ ಇಡ್ತೀನಿ. ಓಕೆ ಗೈಸ್, ಟೈಮ್ ಟು ಕ್ಲೀನ್ ಮೈ ರೂಮ್. ಇವತ್ತಿನ ಟಾಸ್ಕ್ ಇದೆ. ನನ್ನ ರೂಮ್ನ ಕ್ಲೀನ್ ಮಾಡ್ಕೋಬೇಕು. ತುಂಬ ಅಲ್ಲೋಯ್ತು ನೋಡಿ ಇಲ್ಲಿ ನನ್ನ ಚೇರ್. ಯಾಕೆಂದರೆ ವರಮಹಾಲಕ್ಷ್ಮಿ ನಾಡಿದ್ದಿದೆ. ಇವೆಲ್ಲ ಕ್ಲೀನ್ ಮಾಡಬೇಕು. ಬೆಡ್ಶೀಟ್ ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ 1 ವಾರದ ಮೇಲಾಗಿತ್ತು ಅಷ್ಟೇ. ಆಮೇಲೆ ನಾನೇನು ಊರಲ್ಲಿರಲಿಲ್ಲ, ಸೊ ನೆಸಸರಿ ಇಲ್ಲ. ಬಟ್ ಈ ಚೇರು ಇಲ್ಲೆಲ್ಲ ಧೂಳು ಕುಂತಿರೋದು, ಧೂಳು ಸದಿ ಕುಂತಿದೆ ಇಲ್ಲೆಲ್ಲ. ಸೊ ಇದೆಲ್ಲ ಕ್ಲೀನ್ ಮಾಡಬೇಕು. ಲೆಟ್ಸ್ ಕ್ಲೀನ್ ಮಾಡು. ಸೊ ಗೈಸ್, ಫೈನಲಿ ನನ್ನ ರೂಮ್ ಕ್ಲೀನ್ ಆಗಿದೆ. ನಿಮ್ಗೆ ಹಂಗೆ ಕಾಣಿಸ್ಬೋದು, ಏನೇನಿಲ್ಲ. ಬಟ್ ಅಲ್ಲಿ ನೋಡಿ, ಆಚೆಯಿಂದ ಬಟ್ಟೆಗಳು ತೆಗೆದಿದ್ದೀನಿ. ಆ್ಯಂಡ್ ಇದೆಲ್ಲ ಕ್ಲೀನ್ ಆಗಿದೆ. ಆ್ಯಂಡ್ ಇದಾಗಿದೆ. ಆ್ಯಂಡ್ ಸ್ಪೆಷಲಿ ಕನ್ನಡಿ ಕ್ಲೀನ್ ಆಗಿದೆ ಗೈಸ್. ಕನ್ನಡಿ ಕ್ಲೀನ್ ಆಗಿದೆ. ಆ್ಯಂಡ್ ಇನ್ನೊಂದು, ಈ ವಿಂಡೋ ತೆಗಿಬೇಕು. ಯಾಕೋ ಕಚ್ಕೊಂಬಿಟ್ಟಿದೆ ಚಳಿಗೆ. ಅಲ್ಲಿ ಈಚೆಗಡೆಯಿಂದ ಹೋಗಿ ಮಾಡಿ ತೆಗಿಬೇಕು. ಸ್ನಾನ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಇವಾಗ ನೋಡಿ ಲೈಟ್ ಆಫ್ ಮಾಡಿದ್ದೀನಿ. ಇವಾಗ ಒಂಚೂರು ಬೆಳಕು ಬರ್ತಿದೆ. ಬೆಳಕೇ ಇರಲಿಲ್ಲ. ಇಷ್ಟು ಬೆಳಕು ಬರೋದೇ ಹೆಚ್ಚು. ಬಿಕಾಸ್ ನನ್ನ ರೂಮ್ ಪಕ್ಕ ಗೋಡನ್ ಇರೋದ್ರಿಂದ ಅಷ್ಟು ಬೆಳಕು ಬರೋಲ್ಲ. ಅಟ್ಲೀಸ್ಟ್ ಇಷ್ಟಾದ ಬರುತ್ತೆ. ಐ ಥಿಂಕ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ಐ ಥಿಂಕ್ ಇದ್ದೇ ದೊಡ್ಡ ವ್ಲಾಗ್ ಆಗಿದೆ. ನಾನು ಯೂಶ್ವಲಿ 10 minutes ಮೇಲೆ ಅಥವಾ 15 minutes ಮೇಲೆ ಯಾವುದು ವ್ಲಾಗ್ ಹಾಕಲ್ಲ. ಮ್ಯಾಕ್ಸಿಮಮ್ ನಾನು 10 minutes ಇದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಒಂಚೂರು 11-12 minutes ಆಗಿರಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ವರಮಹಾಲಕ್ಷ್ಮಿ ವ್ಲಾಗಿಗೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ವ್ಲಾಗ್ ಹಾಕ್ತೀನಿ. ನಮ್ಮ ಮನೇಲಿ ಏನು ಗ್ರ್ಯಾಂಡ್ ಇಲ್ಲ, ನಮ್ಮೆಲ್ಲ ಹಬ್ಬನೂ ಸಿಂಪಲ್.
ನಾರ್ಮಲಾಗಿ ಮಿನಿ ವ್ಲಾಗ್ ಹಾಕ್ತೀನಿ ಅಷ್ಟೇ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಶೋ ಸಮ್ ಲವ್ ಟು ಮೈ ವ್ಲಾಗ್ಸ್ ಗೈಸ್. ಥ್ಯಾಂಕ್ ಯು.